ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಹರಿ ಮಾಯಾ ಕೃತದೋಷ ಗುಣ ಬಿನು ಹರಿ ಭಜನ ನ ಜಾಹಿ ಭಜಿಯ ರಾಮ ತಜಿ ಕಾಮ ಸಬ್ ಅಸ್ ಬಿಚಾರಿ ಮನ ಮಾಹಿ तेहि कली काल बरस बहु बसेवु अवध बिह गेस परेवु दुकाल विपति बस तब मैं गयवु विदेश गयवु उज्जैनी सुनु उरगारी दीन मलीन दरिद्र दुखारी गये काल कछु संपति पाई तह पुनि करवु शंभु सेवकाई विप्र एक वैदिक शिव पूजा करई सदा तेहि काजु न दूजा परम साधु परमारथ बिंदक शंभु उपासक नहीं हरि निंदक तेहि सेवऊ मैं कपट समेता द्विज दयाल अति नीति निकेता बाहिज नम्र देखी मोहि साई विप्र पढ़ाव पुत्र की नाई शंभु मंत्र मोहि द्विजबर दीन्हा शुभ उपदेश विविध विधि कीन्हा जपवु मंत्र शिव मंदिर जाई हृदय ದಂಭ ಅಹಮಿತಿ ಅಧಿಕಾಯಿ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರು ಹೇಳ್ತಾರೆ, ಬೇರೆ ಬೇರೆ ಯುಗಗಳಲ್ಲಿ ಅದರದೇ ಆದಂತಹ ಧರ್ಮ ಇರುತ್ತೆ, ಯುಗ ಧರ್ಮ ಅಂತ. ಅದರಲ್ಲಿ ಹೇಗಿರುತ್ತೆ ಅದರ ಒಂದು ವಿಷಯಗಳನ್ನೆಲ್ಲ ತಿಳ್ಕೊಂಡ್ವಿ. ಆಮೇಲೆ ಈ ಯುಗದ ಪ್ರಭಾವ ಅನ್ನೋದು ಏನು, ಅದ್ರ ಬಗ್ಗೆ ಎಲ್ಲ ಪಂಡಿತರಾದವರು ತಿಳ್ಕೊಂಡಿರ್ತಾರೆ. ಅವರು ಅಧರ್ಮವನ್ನು ಬಿಟ್ಟು ಧರ್ಮದ ಅನುರಾಗಿಗಳಾಗ್ತಾರೆ. ಯಾಕೆಂದರೆ ಅಧರ್ಮ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಭಗವಂತನ ಚರಣಗಳಲ್ಲಿ ಯಾರಿಗೆ ಪ್ರೀತಿ ಇರುತ್ತೋ ಅವರಿಗೆ ಯುಗ ಧರ್ಮ ಅನ್ನೋದು ಏನೂ ಮಾಡೋದಿಲ್ಲ, ಅವರು ಹತ್ತಿರಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅವರು ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನೋಡೋರಿಗೆ ಈ ಜಗತ್ತೆಲ್ಲ, ಈ ಮಾಯಾ ಪ್ರಪಂಚ ಹೇಗೆ ಕಾಣಿಸುತ್ತೆ ಅಂತಂದರೆ ವಿಚಿತ್ರವಾಗಿ ಕಾಣಿಸುತ್ತೆ, ವಿಕಟವಾಗಿ ಕಾಣಿಸುತ್ತೆ. ಆದರೆ ಆ ಭಗವಂತನ ಸೇವಕನಿಗೆ ಈ ಮಾಯೆ ಅನ್ನೋದು ಏನೂ ಮುಸುಕೋದಿಲ್ಲ. ಅದಕ್ಕೆ ಅವ್ರಿಗೇನೂ ಅನ್ಸೋದಿಲ್ಲ, ಅವ್ರಿಗೆ ಎಲ್ಲಾನು ಒಂದೇ ರೀತಿ ಅನ್ಸುತ್ತೆ. ಆ ಮಾಯೆಗೆ ಅವರು ಒಳಗಾಗಿರೋದಿಲ್ವಲ್ಲ, ಅದಕ್ಕೆ ಅವರಿಗೆ ಯಾವುದೂ ಕೂಡ ವಿಚಿತ್ರವಾಗಿ ಕಾಣಿಸೋದಿಲ್ಲ, ಎಲ್ಲ ಭಗವಂತಮಯ ಅನ್ನೋ ರೀತಿ ಅವ್ರಿಗೆ ಅನಿಸ್ತಾ ಇರುತ್ತೆ. ಅಂದರೆ ಅವ್ರ ಮೇಲೆ ಯಾವ ಯುಗದ ಪರಿಣಾಮ ಕೂಡ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಮುಂದುವರೆದು ಹೇಳ್ತಾರೆ, ಶ್ರೀ ಹರಿಯ ಮಾಯಾ ನಿರ್ಮಿತ ಗುಣದೋಷಗಳಿದೆಯಲ್ಲ, ಅದು ಹರಿಭಜನೆಯನ್ನು ಮಾಡದೆ ದೂರ ಆಗೋದಿಲ್ಲ, ಅದು ತೊಲಗೋದೇ ಇಲ್ಲ. ಹರಿಭಜನೆ ಇಲ್ಲದೆ ಅದು ತೊಲಗೋದಿಲ್ಲ ಅಂತ ಹೇಳಿದ್ದಾರೆ. ಮನಸ್ಸಲ್ಲಿ ಹೀಗೆ ಆಲೋಚನೆಯನ್ನು ಮಾಡಿ ಕಾಮನೆಗಳೆಲ್ಲವನ್ನ ಬಿಟ್ಟು ನಿಷ್ಕಾಮ ಭಾವದಿಂದ ಶ್ರೀರಾಮನನ್ನು ನಾವು ಭಜಿಸ್ಬೇಕು. ಅಂದರೆ ಭಗವಂತನ ಭಜನೆ ಇಲ್ಲದೆ ನಾವು ಏನೇ ಮಾಡಿದ್ರೂ ಕೂಡ ಎಲ್ಲ ವ್ಯರ್ಥ. ಯಾಕೆ ಅಂತಂದರೆ ಭಗವಂತನ ಮಾಯೆಯಿಂದ ನಿರ್ಮಾಣವಾಗಿರುವಂಥ ಈ ಗುಣದೋಷಗಳಿದೆಯಲ್ಲ, ಅದು ಭಗವಂತನ ಭಜನೆ ಇಲ್ಲದೆ ದೂರ ಆಗಲ್ಲ ಅಂತಂದಮೇಲೆ ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಭಗವಂತನ ಭಜನೆ ಮಾಡೋದು ಅಂದರೆ ಏನು, ಅವನ ಬಗ್ಗೆ ಕೇಳೋದು, ಹೇಳೋದು, ಹೊಗಳೋದು, ಹಾಡೋದು, ಇದನ್ನು ನಾವು ಮಾಡಬೇಕಾಗಿರುವಂಥದ್ದು. ಮುಂದುವರೆದು ಹೇಳ್ತಾರೆ, ಓ ವಿಹಗೇಶ, ಅಂತಹ ಕಲಿಗಾಲದಲ್ಲಿ ನಾನು ಬಹಳ ವರ್ಷಗಳ ತನಕ ಅಯೋಧ್ಯೆಯಲ್ಲೇ ಇದ್ದೆ. ಅಂದರೆ ಕಲಿಗಾಲ ಹೇಗಿರುತ್ತೆ ಅಂತ ಹೇಳಿ, ಅಂತಹ ಕಲಿಗಾಲದಲ್ಲಿ ನಾನಿದ್ದೆ ಅಯೋಧ್ಯೆಯಲ್ಲಿ. ಅಲ್ಲಿ ಒಂದು ಸರಿ ಕ್ಷಾಮ ಬಂದಾಗ ನಾನು ಆಪತ್ತುಗಳಿಗೆ ಗುರಿಯಾಗಿ ದೇಶಾಂತರಕ್ಕೆ ಹೋದೆ. ಅಲ್ಲಿ ಕ್ಷಾಮ ಬಂತು ಅಂತ ನನಗೇನೋ ಒಂದು ಕಷ್ಟ ತೊಂದರೆ ಬಂತು. ಸೊ ಅದರಿಂದ ನಾನೇನು ಮಾಡಿದೆ, ಅದನ್ನು ಬಿಟ್ಟು ಬೇರೆ ಕಡೆ ದೇಶಾಂತರಕ್ಕೆ ಹೋದೆ. ಓ ಉರಗಾರಿ ಗರುಡ ಕೇಳು, ನಾನು ದೀನನಾಗಿ ದುಗುಡಗೊಂಡು ದರಿದ್ರ ದುಃಖಿತನಾಗಿ ಉಜ್ಜಯಿನಿ ನಗರಕ್ಕೆ ಹೋದೆ. ಈಗ ಅಯೋಧ್ಯೆಯನ್ನು ಬಿಟ್ಟು ನಾನು ಉಜ್ಜಯಿನಿಗೆ ಹೋದೆ. ಕೆಲವೊಂದು ಕಾಲ ಅಲ್ಲಿ ಕಳೆದು ಸ್ವಲ್ಪ ಸಂಪತ್ತು ಅದು ಇದನ್ನು ಸಂಪಾದನೆ ಮಾಡಿಕೊಂಡು ಪರಶಿವನನ್ನು ಆರಾಧನೆ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಒಬ್ಬ ಬ್ರಾಹ್ಮಣ ವೈದಿಕ ಪದ್ಧತಿಯಿಂದ ಶಿವನನ್ನು ಪೂಜೆ ಮಾಡ್ತಾ ಇದ್ದ. ಅಂದರೆ ಅವನು ಆ ಪದ್ಧತಿ ಪ್ರಕಾರ ಪೂಜಿಸ್ತಾ ಇದ್ದ. ಅಹರ್ನಿಶಿ ಶಿವನನ್ನು ಪೂಜಿಸೋದಲ್ಲದೆ ಅವನಿಗೆ ಬೇರೆ ಯಾವ ಕೆಲಸನೂ ಇರಲಿಲ್ಲ. ಯಾವಾಗಲೂ ಭಗವಂತನ ಪೂಜೆಗಳಲ್ಲೇ ಅವನು ತೊಡಗಿರ್ತಾ ಇದ್ದ. ಅವನು ಪರಮ ಸಾಧುವಾಗಿದ್ದ, ಪರಮಾರ್ಥ ಜ್ಞಾನಿಯಾಗಿದ್ದ. ನೋಡಿ, ಇಲ್ಲಿ
ಭಗವಂತನ ವಿಚಾರ ಪಾರಮಾರ್ಥಿಕ ವಿಷಯಗಳನ್ನು ತಿಳ್ಕೊಂಡಿರುವಂಥವನು. ಅವನು ಶಂಭುವಿನ ಉಪಾಸಕನಾಗಿದ್ದರೂ ಕೂಡ ಹರಿನಿಂದಕನಲ್ಲ. ಅಂದರೆ ಹರನನ್ನು ಪೂಜಿಸುವಂಥವ್ರು ಹರಿಯನ್ನು ನಿಂದನೆ ಮಾಡ್ತಾರೆ, ಹರಿಯನ್ನು ಪೂಜಿಸುವಂಥವ್ರು ಹರನನ್ನು ನಿಂದನೆ ಮಾಡ್ತಾರೆ. ತುಳಸಿದಾಸರು ಬರೆದಿರುವಂಥ ಆ ಸಮಯದಲ್ಲಿ ಹರಿನಿಂದಕರು ತುಂಬ, ಹರಿಹರ ನಿಂದಕರು ತುಂಬ ಇದ್ದರು ಅನಿಸುತ್ತೆ. ಅಂದರೆ ಇವರು ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ. ಆದರೆ ಈ ಒಬ್ಬ ಬ್ರಾಹ್ಮಣ ಇದ್ನಲ್ಲ, ಅವನು ಪರಮಾರ್ಥ ಜ್ಞಾನಿಯಾಗಿದ್ದ. ಅವನು ಶಿವನನ್ನು ಪೂಜಿಸಿದ್ರೂ ಕೂಡ ಅವನು ಹರಿಯನ್ನು ಅವನು ನಿಂದಿಸ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಕಪಟತನದಿಂದ ಅವನನ್ನು ಸೇವಿಸ್ತಾ ಇದ್ದೆ. ಅಂದರೆ ಇಲ್ಲಿ ನನಗೆ ಒಳ್ಳೆ ಗುಣ ಇರಲಿಲ್ಲ, ಅಲ್ಲಿ ಕಪಟತನ ಇತ್ತು. ಅದರಿಂದ ಆ ಒಂದು ಕಪಟತನದಿಂದ ಅವನನ್ನು ಸೇವೆ ಮಾಡ್ತಾ ಇದ್ದೆ. ಆ ಬ್ರಾಹ್ಮಣ ಅತಿ ದಯಾಳುವಾಗಿದ್ದ ಮತ್ತು ನೀತಿವಂತ ಕೂಡ ಆಗಿದ್ದ. ಗರುಡ ಹೊರಗಡೆಯಿಂದ ವಿನಮ್ರನಾಗಿ ಕಾಣುವಂಥ ನನ್ನನ್ನು ಅವನು ತನ್ನ ಮಗನ ಹಾಗೆ ತಿಳ್ಕೊಂಡು ನನಗೆ ಬೋಧನೆಯನ್ನು ಮಾಡ್ತಾ ಇದ್ದ. ಆ ಬ್ರಾಹ್ಮಣ ನನಗೆ ಶಿವಮಂತ್ರವೇ ಅಲ್ಲದೆ ಬೇರೆ ಬೇರೆ ರೀತಿಯ ಒಳ್ಳೊಳ್ಳೆ ಉಪದೇಶಗಳನ್ನು ಕೂಡ ಕೊಡ್ತಾ ಇದ್ದ. ನಾನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಶಿವಮಂತ್ರವನ್ನು ಜಪಿಸ್ತಾ ಇದ್ದೆ. ಆದರೆ ನನ್ನ ಹೃದಯದಲ್ಲಿ ಜಂಭ ಇತ್ತು, ಅಹಂಕಾರ ಇನ್ನೂ ಹೆಚ್ಚುತ್ತಾ ಹೋಯಿತು. ಅಂದರೆ ಅದನ್ನೆಲ್ಲ ಕಲಿತಾ ನನ್ನಲ್ಲಿ ಅಹಂಕಾರ ಅನ್ನೋದು ಹೆಚ್ಚುತ್ತಾ ಹೋಯಿತು. ಅಂದರೆ ಅವರ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಾವು ಭಗವಂತನ ವಿಚಾರಗಳನ್ನು ಕಲಿಬೇಕಾದ್ರೆ ನಮ್ಮಲ್ಲಿರುವಂಥ ಅಹಂಕಾರ, ನಾನು, ನಂದು, ಜಂಬ ಅಂಥದ್ದೆಲ್ಲ ಹೋಗಬೇಕು. ಅದು ಬಿಟ್ಟು ಅದು ಹೆಚ್ಚಾಯಿತು ಅಂತಂದರೆ ಅಲ್ಲಿ ಕಲಿತು ಏನು ಪ್ರಯೋಜನ ಆಯಿತು ಅಲ್ವಾ? ಅದಕ್ಕೋಸ್ಕರ ಅದನ್ನು ನಾವು ಗಮನಿಸ್ತಾ ಇರಬೇಕು. ನನ್ನಲ್ಲೇನಾದರೂ ಅಹಂಕಾರ ಎಲ್ಲ ಬರ್ತಾ ಇದೆಯಾ ಅಂತಂದ್ಬಿಟ್ಟು, ಅದೇನಾದರೂ ಬರ್ತಾ ಇದೆ ಅಂತಂದಾಗ ಅಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮೋಸ ಮಾಡಿ ಆ ಬ್ರಾಹ್ಮಣನಿಗೆ ಮೇಲ್ಗಡೆಯಿಂದ ಅವನು ಏನೂ ಗೊತ್ತಿಲ್ಲ, ಒಳ್ಳೆಯ ಹುಡುಗ ಅನ್ನೋ ರೀತಿ, ಅಂದರೆ ವಿನಮ್ರತೆಯಿಂದ ಇರೋದು, ಅವ್ರು ಹೇಳ್ದಾಗ ಕೇಳ್ತಾ ಇದ್ದೀನೇನೋ ಅನ್ನೋ ರೀತಿ, ಆ ರೀತಿಯೆಲ್ಲ ಇದ್ಕೊಂಡು ಒಳಗಡೆ ಅವನಲ್ಲಿ ಕಪಟತನ ಇತ್ತು. ಅದನ್ನು ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಆ ಬ್ರಾಹ್ಮಣ ನನಗೆ ಬರೀ ಮಂತ್ರವನ್ನು ಹೇಳ್ಕೊಟ್ಟಿಲ್ಲ, ಒಳ್ಳೊಳ್ಳೆ ಸಂದೇಶವನ್ನೆಲ್ಲ ಕೊಡ್ತಾಯಿದ್ರು. ಆ ಜ್ಞಾನವನ್ನು ತಿಳ್ಕೊಂಡು ಮತ್ತು ನಾನು ಜಪಮಂತ್ರ ಎಲ್ಲ ಮಾಡ್ತಿದ್ನಲ್ಲ, ಅದೆಲ್ಲ ಮಾಡ್ತಾಯಿದ್ರು ಕೂಡ ನನ್ನ ಒಳಗಡೆ ಜಂಬ ಅಹಂಕಾರ ಅನ್ನೋದು ಹೆಚ್ಚುತ್ತಾ ಇತ್ತು. ಅಂದರೆ ನಾನು ಕಲಿತಾ ಇದ್ದೀನಿ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನಗೇ ಗೊತ್ತಿರೋದು ಅಂತೆಲ್ಲ ನಾವು ಜಂಬ ಅಹಂಕಾರ ಪಡ್ತೀವಲ್ವ, ಅದು ನನ್ನಲ್ಲಿ ಹೆಚ್ಚಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾವತ್ತೂ ಅಷ್ಟೇ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ನಮ್ಮಲ್ಲಿರುವಂಥ ಅಹಂಕಾರ, ನಾನು, ನಂದು, ನಾನೇ ಇದೆಲ್ಲ ಕಡಿಮೆ ಆಗ್ತಾ ಬರಬೇಕೇ ಹೊರತು ಹೆಚ್ಚಾಗಬಾರ್ದು. ಹೆಚ್ಚಾಗ್ತಾ ಇದೆ ಅಂತಂದರೆ ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ ತಿದ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.